ನಮಸ್ತೆ ಸ್ನೇಹಿತರೆ. ಇವತ್ತಿನ ಕಥೆಯ ಹೆಸರು ಬುದ್ಧಿವಂತ ಗಿಳಿ ಮತ್ತು ಅಹಂಕಾರಿ ಸಿಂಹ. ಒಂದು ದಟ್ಟವಾದ ಕಾಡಿನಲ್ಲಿ ಬಲಶಾಲಿ ಸಿಂಹವೊಂದು ವಾಸಿಸುತ್ತಿತ್ತು. ಅದಕ್ಕೆ ತನ್ನ ಶಕ್ತಿಯ ಬಗ್ಗೆ ತುಂಬಾನೇ ಅಹಂಕಾರವಿತ್ತು. ಸಣ್ಣ ಪ್ರಾಣಿಗಳನ್ನು ಕಂಡರೆ ಅದಕ್ಕೆ ತಾತ್ಸಾರ. ಅದೇ ಕಾಡಿನ ಮರವೊಂದರಲ್ಲಿ ಒಂದು ಬುದ್ಧಿವಂತ ಗಿಳಿ ವಾಸಿಸುತ್ತಿತ್ತು. ಒಂದು ದಿನ ಸಿಂಹವು ಬೇಟೆಯಾಡಿ ಸುಸ್ತಾಗಿ ಒಂದು ಮರದ ಕೆಳಗೆ ಮಲಗಿರುತ್ತದೆ. ಆ ಮರದ ಮೇಲಿದ್ದ ಗಿಳಿ ಹಣ್ಣುಗಳನ್ನು ತಿನ್ನುವಾಗ ಒಂದು ಹಣ್ಣು ಅಕಸ್ಮಾತಾಗಿ ಸಿಂಹದ ಮೂಗಿನ ಮೇಲೆ ಬೀಳುತ್ತದೆ. ಸಿಂಹಕ್ಕೆ ಸಿಟ್ಟು ಬಂದು, ಎಳೆ ಪುಟ್ಟ ಗಿಳಿಯೇ, ನನ್ನ ನಿದ್ದೆ ಕೆಡಿಸಿದ ನಿನಗೆ ಎಷ್ಟು ಧೈರ್ಯ! ಈಗಲೇ ನಿನ್ನನ್ನು ತಿಂದು ಹಾಕುತ್ತೇನೆ ಎಂದು ಸಿಂಹವು ಗರ್ಜಿಸುತ್ತದೆ. ಗಿಳಿಯು ಹೆದರದೆ ಸಮಾಧಾನದಿಂದ ಹೇಳುತ್ತದೆ, ಮೃಗರಾಜರೇ, ಕ್ಷಮಿಸಿ, ನಾನು ಬೇಕಂತಲೇ ಮಾಡಿದ್ದಲ್ಲ. ನೀವು ನನ್ನನ್ನು ಕೊಂದರೆ ನಿಮಗೇನು ಲಾಭ? ಆದರೆ ನನ್ನನ್ನು ಬಿಟ್ಟರೆ ಮುಂದೊಂದು ದಿನ ನಾನು ನಿಮಗೆ ಸಹಾಯ ಮಾಡಬಲ್ಲೆ ಅಂತ ಗಿಳಿ ಹೇಳುತ್ತದೆ. ಸಿಂಹವು ಈ ಮಾತನ್ನು ಕೇಳಿ ನಗುತ್ತದೆ. ಪುಟ್ಟ ಹಕ್ಕಿ, ನನಗೇನು ಸಹಾಯ ಮಾಡುತ್ತೀಯ? ಹೋಗು, ನಿನ್ನನ್ನು ಬಿಟ್ಟಿದ್ದೇನೆ ಎಂದು ಹೇಳುತ್ತದೆ. ಕೆಲವು ದಿನಗಳ ನಂತರ ಬೇಟೆಗಾರರು ಹಾಕಿದ ಬಲೆಯಲ್ಲಿ ಸಿಂಹ ಸಿಕ್ಕಿ ಬೀಳುತ್ತದೆ. ಸಿಂಹವು ಎಷ್ಟೇ ಪ್ರಯತ್ನಿಸಿದರೂ ಬಲೆಯಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ಇದನ್ನು ಗಮನಿಸಿದ ಗಿಳಿ ತಕ್ಷಣವೇ ಹೋಗಿ ತನ್ನ ಚೂಪಾದ ಕೊಕ್ಕಿನಿಂದ ಬಲೆಯನ್ನು ಕತ್ತರಿಸಲು ಶುರು ಮಾಡುತ್ತದೆ. ಸ್ವಲ್ಪ ಸಮಯದಲ್ಲೇ ಬಲೆ ಹರಿದು ಸಿಂಹವು ಬಿಡುಗಡೆಯಾಗುತ್ತದೆ. ನಂತರ ಸಿಂಹ ಮತ್ತು ಗಿಳಿ ಒಳ್ಳೆಯ ಸ್ನೇಹಿತರಾಗುತ್ತಾರೆ. ಅಂದು ಸಿಂಹಕ್ಕೆ ಅರ್ಥವಾಗುತ್ತದೆ, ಯಾವುದೇ ಜೀವಿಯನ್ನು ಅದರ ಗಾತ್ರ ನೋಡಿ ಕಡಿಮೆ ಅಂದಾಜು ಮಾಡಬಾರದು ಎಂದು. ಪ್ರೀತಿ ಮತ್ತು ಸಹಾಯ ದೊಡ್ಡದು. ಈ ಒಂದು ಪುಟ್ಟ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.